SRH ವರ್ಸಸ್ DC ಮ್ಯಾಚ್ ಇವತ್ತು ಆರಾಮ್ಸೆ SRH ವಿನ್ ಆಗ್ತಾ ಇತ್ತು. ಬಟ್ ಮಳೆ ಬಂದು ಮ್ಯಾಚ್ ರದ್ದಾಗಿ SRH ಆಫಿಷಿಯಲಿ ಈ IPL ಇಂದ ಎಲಿಮಿನೇಟ್ ಆಗಿದೆ. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರ್ನಾಟಕ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. SRH ಈ ಮ್ಯಾಚ್ ಅನ್ನು ಶತಾಯ ಗತಾಯ ವಿನ್ ಆಗ್ತಾ ಇತ್ತು, ಈಸಿಯಾಗಿ ವಿನ್ ಆಗ್ತಾ ಇತ್ತು. ಯಾಕಂತಂದ್ರೆ DC ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 20 ಓವರ್ ಆದ್ಮೇಲೆ ಹೊಡೆದದ್ದು ಕೇವಲ 133 ರನ್. ಸೋಲು ಕಟ್ಟಿಟ್ಟ ಬುತ್ತಿ ಅಂತ DC ಗೆ ಎಲ್ಲರೂ ಸಹ ಅಂದ್ಕೊಳ್ತಾ ಇದ್ರೆ ಮ್ಯಾಚ್ ಮುಗ್ದದ್ದು. ಫಸ್ಟ್ ಇನ್ನಿಂಗ್ಸ್ ಆದದೆ ಅದು ಬಾಸ್ ಹಾಕಂತ ಮಳೆ ಬಂತು, ಮ್ಯಾಚ್ ನಡಿಲೇ ಇಲ್ಲ, ಒಂದು ಬಾಲ್ ಕೂಡ ನಡೀಲಿಲ್ಲ. ಸೊ ಮ್ಯಾಚ್ ರದ್ದಾಯಿತು. ಈ ಒಂದು ಮ್ಯಾಚ್ ರದ್ದಾಗಿ ಒಂದೊಂದು ಪಾಯಿಂಟ್ SRHಗೆ ಒಂದು ಹೋಯ್ತು ಆ್ಯಂಡ್ DC ಗೆ ಒಂದು ಹೋಯ್ತು. DC ನಿಜವಾಗಿ ದೇವರಲ್ಲಿ ಎಷ್ಟು ಬೇಡಿಕೊಂಡಿತ್ತೇನೆ ಮಾರೆ, ದೇವರೇ ಮಳೆ ಬರಲಿ ಅಂತ. ಯಾಕಂತಂದ್ರೆ DC ಮ್ಯಾಚ್ ಸೋಲ್ತದೆ ಅಂತವೇ ನಾವೆಲ್ಲ ಭಾವಿಸಿದ್ದೆವು. 133 ಹೊಡೆದಾಗ ಹೈದರಾಬಾದ್ ಪಿಚ್ಚಲ್ಲೆಲ್ಲ ಹೊಡಿಬೋದು ಮಾರ್ರೆ, SRH ಇಷ್ಟಾದ್ರೂ ಹೊಡಿತಾರೆ ಅಂತ. ಬಟ್ SRH ಬ್ಯಾಡ್ ಲಕ್. ಇವತ್ತು ಅಂತೂ ಇಂತೂ ಆ ಒಂದು ಕ್ಯಾಪ್ಟನ್ಸ್ ನಾಕ್ ಅಂತ ಹೇಳ್ತಾರಲ್ಲ, ಆ ಥರ ಕ್ಯಾಪ್ಟನ್ಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿತ್ತು ಕಮಿನ್ಸ್ ಅವರಿಂದ. ಕಮಿನ್ಸ್ ಅವರು ಹಾಕಿದಂತಹ ಅವರ ಓವರ್ಗಳ ಪ್ರಥಮ ಬಾಲ್, ಮ್ಯಾಚಿನ ಫಸ್ಟ್ ಬಾಲೇ ಕರುಣ್ ನಾಯರ್ ಅವರು ಇಶಾನ್ ಕಿಶನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ನೆಕ್ಸ್ಟ್ ಸೆಕೆಂಡ್ ಓವರ್ ಬೇರೆಯವ್ರು ಹಾಕಿದ್ರು, ಮತ್ತೆ ಪುನಃ ಥರ್ಡ್ ಓವರ್ ಹಾಕ್ಲಿಕ್ಕೆ ಬಂದದ್ದು ಕಮಿನ್ಸ್ ಅವರು. ಮತ್ತೆ ಪುನಃ ಆ ಓವರಲ್ಲಿ ಫಸ್ಟ್ ಬಾಲ್ ಡೂಪ್ಲೆಸಿಸ್ ಅವರು ಔಟ್ ಆದ್ರು. ಮತ್ತೆ 2, 3 ಆಯಿತು, 5.1 ಓವರ್ಸ್ ಅಂದರೆ ಕಮಿನ್ಸ್ ಅವರ 3ನೇ ಓವರ್ನ ಮೊದಲ ಓವರಲ್ಲಿ ಪೊರೆಲ್ ಅವರು ಎಗೈನ್ 3 ವಿಕೆಟ್ ಕೂಡ ಇಶಾನ್ ಕಿಶನ್ ನಂಗೆ ಕ್ಯಾಚ್ ಕೊಟ್ಟದ್ದು, ಬಾಲ್ ಹಾಕ್ತಾ ಇದ್ದದ್ದು ಕಮಿನ್ಸ್ ಅವರಾಗಿತ್ತು. 29 ರನ್ನಿಗೆ 7.1 ಓವರ್ಸ್, 29 ರನ್ನಿಗೆ 5 ಜನ ಔಟ್ ಆಗಿದ್ದಾರೆ. 5 ವಿಕೆಟ್ ಹೋಗಿದೆ. ಅಕ್ಷರ್ ಪಟೇಲ್ ಔಟು, KL ರಾಹುಲ್ ಔಟು, ಯಾರು ಆಡ್ತವೇ ಇಲ್ಲ ಇವತ್ತು ಅವರು 100 ಸಹ ದಾಟೋದಿಲ್ಲ ಅಂತ ಅಂದ್ಕೊಂಡದ್ದು. ಕೊನೆಗೆ ಅಶುತೋಷ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು, ವಿಪ್ರಾಜ್ ನಿಗಮ್ ಅವರು ರನ್ಔಟ್ ಆದ್ರು, ಒಂದು 18 ರನ್ ಹೊಡೆದು. ಅದೊಂದು ಮಿಸ್ಕಮ್ಯುನಿಕೇಶನ್ ಅಲ್ಲಿ ಸ್ಟಬ್ಸ್ ಮತ್ತೆ ವಿಪ್ರಾಜ್ ನಿಗಮ್ ಅವರ ಬಿಗ್ಗೆಸ್ಟ್ ಮಿಸ್ಕಮ್ಯುನಿಕೇಶನ್. ಅದಾದ್ಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಆಶುತೋಷ್ ಶರ್ಮಾ ಅವರು 41 ರನ್ ಚರ್ಚಿದ್ದು, 26 ಬಾಲ್ಗೆ 41 ರನ್ ಆಶುತೋಷ್ ಶರ್ಮಾ ಅವರು ಹೊಡೆದ್ರೆ, ಸ್ಟಬ್ಸ್ 36 ಬಾಲ್ಗೆ 41 ರನ್ ಹೊಡೆದು ಒಟ್ಟು ಅವರ ಇಬ್ಬರ ಒಂದು ಪಾರ್ಟ್ನರ್ಶಿಪ್ ಇಂದಾಗಿ 133ಕ್ಕೆ 7 ವಿಕೆಟ್ಗಳನ್ನು DC ಕಳೆದುಕೊಂಡಿತ್ತು. ಆ್ಯಂಡ್ ಅಷ್ಟೇ ಹೊಡಿಲಿಕ್ಕೆ ಜಸ್ಟ್ 133 ರನ್ಸ್ 20 ಓವರಲ್ಲಿ ಮ್ಯಾಚ್ ನಡೀಲಿಲ್ಲ. SRH ಎಷ್ಟು ಬೇಜಾರಾಗಿರ್ಬೋದೇನೋ. ಅಂತೂ ಇಂತೂ ನಮ್ದೊಂದು ಬೌಲಿಂಗ್ ಕ್ಲಿಕ್ ಆಯ್ತು ಮಾರೆ. ಇಲ್ಲ ಇದ್ರೆ ಈ ಒಂದು ಸೀಸನಲ್ಲಿ SRH ಇದು ಬೌಲಿಂಗ್ ಕ್ಲಿಕ್ಕೇ ಆಗಿರಲಿಲ್ಲ. ಬ್ರೋ ಬ್ಯಾಟಿಂಗ್ ಯಾವಾಗ ಬ್ರೋ ಕ್ಲಿಕ್ ಆಗಿತ್ತು ಅಂತ ನೀವು ಕೇಳ್ಬೋದು. ಅಷ್ಟೆಲ್ಲ ಕೌಂಟರ್ ಕ್ವಶನ್ಗಳಿಗಿಲ್ಲ ಆಯ್ತಾ. ಬ್ಯಾಟಿಂಗ್ ಕೂಡ ಕ್ಲಿಕ್ ಆಗಿಲ್ಲ. ಈ ಸಲ ಭಾರಿ ಕೆಟ್ಟದಾಗಿ ಆಡಿದ್ರು. ಈಗ ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸು ಮತ್ತೆ ಇಶಾನ್ ಕಿಶನ್ ಅವರು ಒಂದು 100 ಹೊಡೆದು ಆ ಥರ ಬಂದಿದೆ, ಇಲ್ಲ ಅಂತಲ್ಲ, ಕೆಲವೊಂದು ಉಂಟು ಎಕ್ಸಾಂಪಲ್. ಬಟ್ ಓವರ್ ಆಲ್ ನೋಡಿದರೆ ಈ ಸಲ ಟೀಮ್ ಆಗಿ ಆಡಲೇ ಇಲ್ಲ. ಅವ್ರದ್ದು ಹೆಡ್ ಕಡೆಯಿಂದ ಏನು ದೊಡ್ಡ ಇನ್ನಿಂಗ್ಸೇ ಬರಲಿಲ್ಲ. ಅಭಿಷೇಕ್ ಶರ್ಮಾ ಅವರು ಭಯಾನಕ ಇನ್ಕನ್ಸಿಸ್ಟೆಂಟು. ಇಶಾನ್ ಕಿಶನ್ ಫಸ್ಟ್ ಮ್ಯಾಚ್ 100 ಹೊಡೆದು ಬಿಟ್ಟರೆ ಮತ್ತೆ ಎಲ್ಲ ಮ್ಯಾಚ್ ಸೇರಿ ಸಹ 100 ದಾಟಲಿಲ್ಲ. ಕ್ಲಾಸನ್ನು 23 ಕೋಟಿ ಕೊಟ್ಟಿದ್ರು ಅಂತ ಕಾಣ್ತದೆ ಕ್ಲಾಸನ್ನಿಗೆ ರಿಟೈನ್ ಮಾಡುವಾಗ. ಆ ಒಂದು ಪ್ರೈಸ್ ಟ್ಯಾಗಿಗೆ ಏನೂ ಆಟ ಬರಲಿಲ್ಲ. ನಿತೀಶ್ ರೆಡ್ಡಿ ಬಿಗ್ಗೆಸ್ಟ್ ಫೇಲ್ಯೂರು ಈ ಸೀಸನ್ SRHಗೆ. ಸೊ ಬ್ಯಾಟಿಂಗ್ ಏನು ಕ್ಲಿಕ್ ಆಗಿರಲಿಲ್ಲ. ಅಲ್ಲಿ ಬೌಲಿಂಗಲ್ಲಿ ಶಮಿ ಮತ್ತು ಕಮಿನ್ಸ್ ಅವ್ರದ್ದು ಯಾರು ಸಹ ಬೌಲಿಂಗ್ ಏನು ಕ್ಲಿಕ್ ಆಗ್ತಾ ಇರಲಿಲ್ಲ. ಅಂತೂ ಇಂತೂ ಇವತ್ತು ಕಮಿನ್ಸ್ ಅವರು 4 ಓವರ್ಗೆ 19 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಆ್ಯಂಡ್ ಉನಾದ್ಕತ್ 4 ಓವರ್ಗೆ 13 ರನ್ ಬಿಟ್ಕೊಟ್ಟದಷ್ಟೇ. ನನಗೆ ಶಾಕ್ ಆಯಿತು, 4 ಓವರ್ಗೆ 4 ಬಾಲಿಗೆ ಅಂತ. ಯಾಕಂದರೆ ಯೂಶ್ವಲಿ 4 ಬಾಲಿಗೆ 13 ರನ್ ಬಿಟ್ಕೊಡ್ತಾರೆ ಉನಾದ್ಕತ್ ಅವರು. ಇವತ್ತು 4 ಓವರ್ಗೆ 13 ರನ್ ಬಿಟ್ಕೊಟ್ಟು 1 ವಿಕೆಟ್ ತೆಗೆದದ್ದು. ಬಟ್ ಅಟ್ ದ ಎಂಡ್ ಯೂಸ್ ಆಯ್ತು ಅವರಿಗೆ, ಯೂಸ್ ಆಗಲಿಲ್ಲ. ಆ್ಯಂಡ್ DC ಭಯಂಕರ ಲಕ್ಕಿ ಎಸ್ಕೇಪ್. ಯಾಕಂತಂದರೆ DC ಪ್ಲೇ ಆಫ್ಗೆ ತೇರ್ಗಡೆ ಆಗಬೇಕು ಅಂತಂದರೆ ಅವರಿಗೆ ಸ್ವಲ್ಪ ಈಸಿ ಟಾರ್ಗೆಟ್ ಬೈ ಕನ್ಸಿಡರಿಂಗ್ ದ ಫಾರ್ಮ್ ನೋಡಿಕೊಂಡು ಹೇಳೋದಾದರೆ ಈಸಿ ಟಾರ್ಗೆಟ್ SRH ಆಗಿತ್ತು. ಯಾಕಂತಂದರೆ ನೆಕ್ಸ್ಟ್ 3 ಮ್ಯಾಚ್ ಡೆಲ್ಲಿ ಆಡ್ತಾ ಇರೋದು GT, ಮುಂಬೈ ಹಾಗೂ ಪಂಜಾಬ್ ವಿರುದ್ಧ, ಅಂದರೆ ಪ್ಲೇ ಆಫ್ ರೇಸಿನಲ್ಲಿ ಇರುವಂತಹ ತಂಡಗಳ ವಿರುದ್ಧ. ಆದ್ದರಿಂದ GT SRH ಮೇಲೆ ಆದರೂ ವಿನ್ ಆಗಲೇಬೇಕು ಅಂತ ಅಂದ್ಕೊಳ್ತಿದ್ರು. ಬಟ್ ಇವತ್ತು ಸೋಲಿನ ಕಡೆಗೆ ಮುಖ ಮಾಡಿದ್ದಾಗ ಅವರೀಗ ಮ್ಯಾಚ್ ನಡೆಯದೆ 1 ಪಾಯಿಂಟ್ ಸಿಕ್ಕಿರೋದು ಅವರು ಲಕ್ ಅಂತ ಭಾವಿಸಿಕೊಳ್ತಾರೆ. ಆ್ಯಂಡ್ DCದು ಮೊಮೆಂಟಮ್ ಪೂರ್ತಿ ಹಾಳಾಗಿದೆ. ಫಸ್ಟ್ 4 ಮ್ಯಾಚ್ಗೆ 4 ಮ್ಯಾಚ್ ವಿನ್ ಆದಾಗ ಓಹೋ DC ಆಹಾ ಅಂತ ಅಂದ್ಕೊಳ್ತಿದ್ದೆವು. ಬಟ್ ನೆಕ್ಸ್ಟ್ 6 ಮ್ಯಾಚಲ್ಲಿ ಅವ್ರು ಗೆದ್ದದ್ದು 2 ಮ್ಯಾಚ್ ಆಗಿತ್ತು.
4 ಮ್ಯಾಚ್ ಹೋಗ್ತಿದ್ದು ನೆಕ್ಸ್ಟ್ 6 ಮ್ಯಾಚಲ್ಲಿ. ಇವತ್ತು ಸೇರಿದರೆ 7 ಮ್ಯಾಚಲ್ಲಿ ಬರೀ 2 ವಿನ್ 5 ಸೋಲು ಅಂತೆಲ್ಲ ಆಗ್ತಿತ್ತು. ಬಟ್ ಇವತ್ತು ಹಾಗೆ ಆಗಲಿಲ್ಲ. ಯಾರಿಗೆ ಈಗ ಕಂಗ್ರಾಟ್ಸ್ ಹೇಳಬೇಕು, ಡಿ ಸಿಗೆ ಕಂಗ್ರಾಟ್ಸ್ ಹೇಳಬೇಕು. ಒಂದು ಬಿಟ್ಟಿ ಪಾಯಿಂಟ್ ಸಿಕ್ಕಿದ್ದಕ್ಕೆ ಒಂದು ಕಂಗ್ರಾಟ್ಸು. ಆ್ಯಂಡ್ SRH ಏನು ಮಾಡಲಿಕ್ಕಾಗೋದಿಲ್ಲ. ನೆಕ್ಸ್ಟ್ IPL ಸೀಸನಲ್ಲಿ ಇದಕ್ಕಿಂತಾದರೂ ಬೆಟರ್ ಕ್ರಿಕೆಟ್ ಆಡಿ ಅಂತ ಒಂದು ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ನಾವು ಹೇಳ್ತಾ ಇರೋದು. ಯಾಕಂತಂದರೆ ಅಷ್ಟು ಒಳ್ಳೆ ಟೀಮ್ ಇಟ್ಟುಕೊಂಡು ತೀರಾ ಬಿಲೋ ಆ್ಯಾವ್ರೇಜ್ ಕ್ರಿಕೆಟ್ ಆಡಿದ್ರು. ಈಗ CSKದು ಎಕ್ಸಾಂಪಲ್ ಕೊಡ್ತೇನೆ. CSKದು ಈ ಸಲ ಟೀಮೇ ಒಳ್ಳೆ ಇರಲಿಲ್ಲ. T20 ಬಲಾಢ್ಯ ತಂಡ ಹಾಗೆ ಅಂತ ಹೇಳ್ತಾರಲ್ಲ, ಆ ಯಾವ ಆ್ಯಂಗಲಲ್ಲಿ ಸಹ ಆ ಥರ ಕಾಣ್ತಾ ಇರಲಿಲ್ಲ. ಸೊ ಆ ಥರದ ಪರ್ಫಾರ್ಮೆನ್ಸ್ ಬಂದಾಗ ಒಂದು ಎಕ್ಸ್ಕ್ಯೂಸ್ ಅಂತ ಇರ್ತದೆ, ಇಲ್ಲ ಮರ ಅವ್ರ ಟೀಮೇ ಚೆಂದ ಇರಲಿಲ್ಲ ಈ ಸಲ ಅಂತ. ನಿಮ್ದು ಆ್ಯಕ್ಚುಲಿ ಟೀಮ್ ಚೆಂದ ಇತ್ತು. ಟೀಮ್ ಅಷ್ಟು ಒಳ್ಳೆ ಟೀಮ್ ಇಟ್ಕೊಂಡು ಕೂಡ ಚೆಂದ ಮಾಡಿ ಆಡಲಿಲ್ಲ. ತುಂಬ ಲೆಥಾರ್ಜಿ ಕ್ರಿಕೆಟ್ ಆಡಿದರು. ಓನರಿಗೆ ಶಾಕ್ ಆಗಿರ್ಬೋದು, ಎಂತ ಇದು ಹೀಗೆ ಆಡ್ತಿದ್ದಾರೆ, ಲಾಸ್ಟ್ ಟೈಮ್ಗೆ ಹಾಗೆ ಆಡಿದರು, ಈ ಸಲ ಹೀಗೆ ಆಡ್ತಿದ್ದಾರೆ ಅಂತ. ವಿಚಿತ್ರ ಕ್ರಿಕೆಟ್ ಆಡಿದ್ರಪ್ಪ ಈ ಸಲ ಅಂತ SRH. ಟಫ್ ಲಕ್. ಒಟ್ಟು 3 ಟೀಮ್ ಎಲಿಮಿನೇಟ್ ಆಗಿದೆ. CSK ಎಲಿಮಿನೇಟ್ ಆಗಿದೆ, ರಾಜಸ್ಥಾನ್ ಎಲಿಮಿನೇಟ್ ಆಗಿದೆ, SRH ಎಲಿಮಿನೇಟ್ ಆಗಿದೆ. ನೆಕ್ಸ್ಟ್ ಯಾವ ಟೀಮ್ ಎಲಿಮಿನೇಟ್ ಆಗಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಪ್ರಕಾರ KKR LSG ನೆಕ್ಸ್ಟ್ ಎಲಿಮಿನೇಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಯಾರು ಆಗ್ತಾರೆ ಅಂತ ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋರ ನಮಸ್ಕಾರ.